ನಾವೆಲ್ಲರೂ ಒಂದು ದೃಶ್ಯವನ್ನ ಸ್ವಲ್ಪ ಕಲ್ಪಿಸ್ಕೊಳ್ಳೋಣ. ಯಾವುದೋ ಒಂದು ಜನಜಂಗುಳಿಯ ರಸ್ತೆ ಸಡನ್ ಆಗಿ ದೊಡ್ಡೊಂದು ಶಬ್ದ ಕೇಳಿಸುತ್ತೆ. ಅಂದ್ರೆ ಯಾವುದೋ ಆಕ್ಸಿಡೆಂಟ್ ಆಗಿರೋ ಸೌಂಡ್. ಹೌದು. ಒಂದು ವಾಹನ ರಸ್ತೆ ಮಧ್ಯೆ ಅಡ್ಡಲಾಗಿ ನಿಂತಿದೆ. ಸುತ್ತಲೂ ಸಾಕಷ್ಟು ಜನ ಸೇರಿದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ. ಎಲ್ಲರೂ ದೂರದಿಂದಲೇ ನಿಂತು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಬಟ್ ಆ ವಾಹನದ ಪಕ್ಕದಲ್ಲಿ ನೆಲದ ಮೇಲೆ ಗಾಯಗೊಂಡಿರೋ ಒಬ್ಬ ವ್ಯಕ್ತಿ ತೀವ್ರ ರಕ್ತಸ್ರಾವದಿಂದ ಒದ್ದಾಡುತ್ತಾ ಇರ್ತಾರೆ. ಎಕ್ಸಾಕ್ಟ್ಲಿ. ಆಂಬ್ಯುಲೆನ್ಸ್ ಬರೋದಕ್ಕೆ ಇನ್ನೂ ಕನಿಷ್ಠ ಅಂದ್ರೂ ಒಂದು 7 ನಿಮಿಷಗಳ ಟೈಮ್ ಇರುತ್ತೆ. ಆ 7 ನಿಮಿಷಗಳು ಕೇವಲ ಸಮಯ ಅಲ್ಲ, ಅದೊಂದು ಜೀವ ಉಳಿಯುವ ಅಥವಾ ಹೋಗುವ ನಡುವಿನ ಅಂತರ ಅಂತಾನೆ ಹೇಳ್ಬೋದು. ಖಂಡಿತ. ಆ 7 ನಿಮಿಷಗಳಲ್ಲಿ ಆ ಜೀವ ಉಳಿಯುತ್ತೋ ಇಲ್ವೋ ಅನ್ನೋದು ನಿರ್ಧಾರ ಆಗೋಗುತ್ತೆ. ಮತ್ತು ಈ ನಿರ್ಧಾರ ಯಾವುದೋ ದೊಡ್ಡ ಆಸ್ಪತ್ರೆಯ ಹೈಟೆಕ್ ಆಪರೇಷನ್ ಥಿಯೇಟರ್ ಅಲ್ಲಾಗಲ್ಲ. ಕರೆಕ್ಟ್. ಆ ಕ್ಷಣದಲ್ಲಿ ಅಲ್ಲಿ ಮೂಕ ಪ್ರೇಕ್ಷಕರಂತೆ ನಿಂತಿರೋ ನಮ್ಮಂತ ಸಾಮಾನ್ಯ ಜನರ ಕೈಯಲ್ಲಿರುತ್ತೆ. ಇದೇ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಮುಖ್ಯ ವಿಷಯ. ಸೈಯದ್ ಅಬ್ದುಲ್ ಹಕೀಂ ಅವರು ಬರೆದಿರುವ ಹರ್ ಘರ್ ಸೆ ಏಕ್ ಸೈನಿಕ್ ಅನ್ನೋ ಪುಸ್ತಕದ 11ನೇ ಅಧ್ಯಾಯ, ದ ನಾಲೆಡ್ಜ್ ದ್ಯಾಟ್ ಸೇವ್ಸ್ ಲೈವ್ಸ್. ಅಂದ್ರೆ ಜೀವ ಉಳಿಸುವ ಜ್ಞಾನ. ಹೌದು. ಈ ಅತ್ಯಂತ ಪ್ರಮುಖವಾದ ವಿಷಯದ ಒಳಹೊಕ್ಕು ನಾವಿಂದು ನೋಡಲಿದ್ದೀವಿ. ಈ ಪುಸ್ತಕದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿರೋದ್ರಿಂದ ಇದರ ಮೂಲ ಉದ್ದೇಶ ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಖಂಡಿತ. ಈ ಅಧ್ಯಾಯದ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಕೇವಲ ಯಾವುದೋ ವೈದ್ಯಕೀಯ ಸಿದ್ಧಾಂತಗಳ ಬಗ್ಗೆ ಲೆಕ್ಚರ್ ಕೊಡಲ್ಲ. ನಮ್ಮ ಕಣ್ಣೆದುರು ಯಾವುದಾದ್ರೂ ಎಮರ್ಜೆನ್ಸಿ ಆದಾಗ ರಕ್ತ ನೋಡಿದ ಕೂಡ್ಲೇ ನಮ್ಮ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ ಅಲ್ವಾ? ಹೌದು, ನನಗೂ ಹಾಗೆ ಆಗತ್ತೆ. ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ. ಎಕ್ಸಾಕ್ಟ್ಲಿ. ಆ ಟೈಮಲ್ಲಿ ನಮ್ಮ ಮನಸ್ಸು ಹೇಗೆ ನಿರ್ಧಾರ ತಗೋಬೇಕು, ನಮ್ಮ ಕೈಕಾಲುಗಳು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಬಹಳ ಪ್ರಾಯೋಗಿಕವಾಗಿ ಹೇಳ್ಕೊಡುತ್ತೆ. ಅಂದ್ರೆ ಯಾವುದೇ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದ ಒಬ್ಬ ಸಾಮಾನ್ಯ ವ್ಯಕ್ತಿ ಮೊದಲ ಸ್ಪಂದಕ ಅಥವಾ ಫಸ್ಟ್ ರೆಸ್ಪಾಂಡರ್ ಆಗಿ ಹೇಗೆ ಬದಲಾಗ್ಬೋದು ಅನ್ನೋದೇ ಇದರ ಮೂಲಮಂತ್ರ ಅಲ್ವಾ? ಹೌದು, 100ಕ್ಕೆ 100 ನಿಜ. ಈಗ ನಾವೆಲ್ಲರೂ ಸಾಮಾನ್ಯವಾಗಿ ಬೆಳೆಸ್ಕೊಂಡಿರೋ ಒಂದು ನಂಬಿಕೆ ಇದೆ, ಏನಾದರೂ ಅಪಘಾತ ಆದ್ರೆ ಆಂಬ್ಯುಲೆನ್ಸ್ ಬರುತ್ತೆ, ಅವರೇ ಬಂದು ಜೀವ ಉಳಿಸ್ತಾರೆ ಅಂತ. ಬಟ್ ವಾಸ್ತವದಲ್ಲಿ ಅಪಘಾತದ ಸ್ಥಳದಲ್ಲಿ ಆ ಮೊದಲ ಕೆಲವು ನಿಮಿಷಗಳಲ್ಲಿ ಯಾರು ಸ್ಪಂದಿಸ್ತಾರೋ ಅವರೇ ನಿಜವಾದ ಜೀವರಕ್ಷಕರು. ಇದನ್ನೇ ಪುಸ್ತಕದಲ್ಲಿ ಪದೇ ಪದೇ ಗೋಲ್ಡನ್ ಅವರ್ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ಮಾತಾಡಲೇಬೇಕು. ಖಂಡಿತ. ಈ ಗೋಲ್ಡನ್ ಅವರ್ ಹಿಂದಿರೋ ವಿಜ್ಞಾನವನ್ನ ನಾವು ಗಮನಿಸಬೇಕು. ಗಂಭೀರವಾದ ಗಾಯವಾದ ಮೊದಲ 1 ಗಂಟೆಯನ್ನ ಈ ಹೆಸರಿನಿಂದ ಕರೀತಾರೆ. ಓಕೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಗಾಯಾಳುವಿನ ದೇಹದಲ್ಲಿ ಹೈಪೋವೊಲೆಮಿಕ್ ಶಾಕ್ ಅನ್ನೋ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ರಕ್ತಸ್ರಾವದಿಂದ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆದಾಗ ನಮ್ಮ ಮೆದುಳಿಗೆ ಮತ್ತು ಹೃದಯಕ್ಕೆ ಬೇಕಾದ ಆಕ್ಸಿಜನ್ ಸಪ್ಲೈ ನಿಂತೋಗುತ್ತೆ. ಅರೆ, ಆಕ್ಸಿಜನ್ ಇಲ್ಲ ಅಂದ್ರೆ ಮೆದುಳು ಡೆಡ್ ಆಗತ್ತಲ್ವಾ? ಹೌದು. ಆಮ್ಲಜನಕ ಇಲ್ದೆ ನಮ್ಮ ಮೆದುಳಿನ ಜೀವಕೋಶಗಳು ಕೇವಲ 4ರಿಂದ 6 ನಿಮಿಷಗಳಲ್ಲಿ ಸಾಯೋಕೆ ಶುರುವಾಗ್ತವೆ. ಅಂದ್ರೆ ಪ್ರತಿ ನಿಮಿಷ ಕಳೆದಂತೆಯೂ ಆ ವ್ಯಕ್ತಿ ಸಾವಿನತ್ತ ಒಂದೊಂದು ಹೆಜ್ಜೆ ಇಡ್ತಾ ಇರ್ತಾರೆ. ಎಕ್ಸಾಕ್ಟ್ಲಿ. ಇದನ್ನ ಕೇಳಿದ್ರೆ ನಮ್ಮ ದೈನಂದಿನ ಜೀವನದ ಒಂದು ಸರಳ ಉದಾಹರಣೆ ನೆನಪಾಗ್ತಾ ಇದೆ. ಹೇಳಿ. ಈಗ ಮನೆಯಲ್ಲಿ ನೀರಿನ ಪೈಪ್ ಒಡೆದು ನೀರು ರಭಸವಾಗಿ ಪೋಲಾಗ್ತಾ ಇದೆ ಅನ್ಕೊಳ್ಳಿ. ನಾವು ಪ್ಲಂಬರ್ ಬರೋವನಿಗೂ ಸುಮ್ಮನೆ ಕೈ ಕಟ್ಕೊಂಡು ನಿಲ್ಲೋದಿಲ್ಲ ತಾನೆ? ಖಂಡಿತ ಇಲ್ಲ. ಏನಾದ್ರೂ ಮಾಡ್ತೀವಿ. ತಕ್ಷಣ ನೀರು ವೇಸ್ಟ್ ಆಗೋದನ್ನ ತಪ್ಸೋಕೆ ಒಂದು ಬಕೆಟ್ ಇಡ್ತೀವಿ, ಅಥವಾ ಆ ಪೈಪನ್ನ ಯಾವುದಾದ್ರೂ ಬಟ್ಟೆಯಿಂದ ಗಟ್ಟಿಯಾಗಿ ಮುಚ್ಚಿಡ್ತೀವಿ. ವಾವ್! ಇದೊಂದು ಅದ್ಭುತವಾದ ಉದಾಹರಣೆ. ನಮ್ಮ ದೇಹದ ರಕ್ತನಾಳಗಳು ಅದೇ ಪೈಪುಗಳಿದ್ದ ಹಾಗೆ, ಮತ್ತು ನಮ್ಮ ಹೃದಯನೇ ಆ ಪಂಪ್. ರಸ್ತೆ ಆಕ್ಸಿಡೆಂಟ್ ಆದಾಗ ಆಂಬ್ಯುಲೆನ್ಸ್ ಅನ್ನೋ ಪ್ಲಂಬರ್ ಬರೋವರ್ಗೂ ಕಾಯ್ದೆ ಆ ರಕ್ತ ಅನ್ನೋ ನೀರು ಪೋಲಾಗದಂತೆ ನಾವೇ ತಡೆಬೇಕು. ಕರೆಕ್ಟ್. ಆ ಮೊದಲ ಪ್ರತಿಕ್ರಿಯೆ ಆಂಬ್ಯುಲೆನ್ಸ್ ಬರೋವರೆಗೂ ಆ ಜೀವವನ್ನ ಹಿಡಿದಿಟ್ಕೊಳ್ಳೋ ಕೆಲಸ ಮಾಡುತ್ತೆ ಅಷ್ಟೇ. ರಕ್ತಸ್ರಾವ ತಡೆಯೋಕೆ ನಾವೇನು ಸರ್ಜನ್ ಆಗಿರ್ಬೇಕಿಲ್ಲ ಅಲ್ವಾ? ಖಂಡಿತ ಆಗಿರ್ಬೇಕಿಲ್ಲ. ಬಟ್ ಇಲ್ಲೊಂದು ದೊಡ್ಡ ಮಾನಸಿಕ ತಡೆಗೋಡೆ ಇದೆ. ಅಂದ್ರೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಪ್ರತಿಯೊಬ್ಬರಿಗೂ ಇರುತ್ತೆ. ರಸ್ತೆಯಲ್ಲಿ ಅಪಘಾತ ಆದಾಗ ಯಾರಿಗೂ ಆ ವ್ಯಕ್ತಿ ಸಾಯಲಿ ಅನ್ನೋ ಕೆಟ್ಟ ಉದ್ದೇಶ ಇರೋದಿಲ್ಲ. ಹೌದು, ಯಾರೂ ಹಾಗೆ ಬಯಸೋದಿಲ್ಲ. ಆದರೂ ಜನರು ಭಯದಿಂದ ಮೂಕ ಪ್ರೇಕ್ಷಕರಾಗ್ತಾರೆ. ಎಕ್ಸಾಕ್ಟ್ಲಿ. ಯಾರೋ ಒಬ್ರು ಹೋಗಿ ಸಹಾಯ ಮಾಡ್ತಾರೆ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ. ಇದನ್ನೇ ಬೈಸ್ಟ್ಯಾಂಡರ್ ಎಫೆಕ್ಟ್ ಅಂತ ಕರೆಯೋದು. ಇದರ ಬಗ್ಗೆ ನಾವು ಮಾತಾಡ್ಲೇಬೇಕು. ಈ ಬೈಸ್ಟ್ಯಾಂಡರ್ ಎಫೆಕ್ಟ್ ಅಂದ್ರೆ ಗುಂಪಿನಲ್ಲಿರುವಾಗ ಪ್ರತಿಯೊಬ್ಬರ ಮೆದುಳಿನಲ್ಲೂ ಜವಾಬ್ದಾರಿ ಹಂಚಿ ಹೋಗುತ್ತೆ, ಅದೇ ತಾನೇ? ಹೌದು. ಮೈಂಡ್ ಏನ್ ಲೆಕ್ಕಾಚಾರ ಹಾಕುತ್ತೆ ಅಂದ್ರೆ, ಇಷ್ಟು ಜನ ಇದ್ದಾರೆ, ಯಾರಾದ್ರೂ ಒಬ್ರು ಡಾಕ್ಟರ್ ಇರಬಹುದು, ಅಥವಾ ಯಾರಾದ್ರೂ ನಂಗಿಂತ ಧೈರ್ಯವಂತರೂ ಇರಬಹುದು ಅಂತ. ಜೊತೆಗೆ ನಾನೇನಾದ್ರೂ ತಪ್ಪು ಮಾಡಿ ಪರಿಸ್ಥಿತಿ ಇನ್ನಷ್ಟು ಕೆಟ್ರೆ ಎಲ್ಲರೂ ನನ್ನನ್ನೇ ದೂಷಿಸ್ತಾರೆ ಅನ್ನೋ ಭಯ ಕೂಡ ಆವರಿಸುತ್ತೆ. ಕರೆಕ್ಟ್.
ಈ ಭಯದಿಂದಲೇ ಇಡೀ ಗುಂಪು ಪ್ಯಾರಲೈಸ್ ಆದ ಹಾಗೆ ಸುಮ್ಮನೆ ನಿಂತ್ಬಿಡುತ್ತೆ. ಈ ಗುಂಪಿನ ಮನಸ್ಥಿತಿಯನ್ನ ಒಡೆದು ಆ ಕ್ಷಣದಲ್ಲಿ ನಾವು ಏನನ್ನ ಮಾಡಬೇಕು ಅನ್ನೋದನ್ನ ಈ ಪುಸ್ತಕ ಒಂದು ಲಾಜಿಕಲ್ ಆರ್ಡರಲ್ಲಿ ವಿವರಿಸಿದೆ. ಒಟ್ಟು 8 ಪ್ರಮುಖ ಹಂತಗಳಿವೆ ಅಂತ ಹೇಳಿದ್ದಾರೆ. ಹೌದು. ಮೊದಲನೇದಾಗಿ ನಾವು ಸಹಾಯ ಮಾಡೋಕ್ ಹೋಗೋ ಮುನ್ನ ಆ ಸ್ಥಳದ ಸುರಕ್ಷತೆಯನ್ನ ಖಚಿತಪಡಿಸ್ಕೋಬೇಕು. ಅಂದ್ರೆ ಸೀನ್ ಸೇಫ್ಟಿ. ಅಂದ್ರೆ ಸಹಾಯ ಮಾಡೋಕ್ ಹೋಗಿ ನಾವೇ ಎರಡನೇ ಬಲಿಯಾಗಬಾರ್ದು, ರೈಟ್? ಎಕ್ಸಾಕ್ಟ್ಲಿ. ರಸ್ತೆಯ ಮಧ್ಯದಲ್ಲಿ ಆಕ್ಸಿಡೆಂಟ್ ಆದಾಗ ವೇಗವಾಗಿ ಬರೋ ಬೇರೆ ಗಾಡಿಗಳಿಗೆ ಅಲ್ಲಿ ಏನಾಗಿದೆ ಅಂತ ಗೊತ್ತಿರೋದಿಲ್ಲ. ಹೌದು. ನಾವು ನೇರವಾಗಿ ಓಡಿ ಹೋದ್ರೆ ನಮಗೆ ವಾಹನ ಡಿಕ್ಕಿ ಹೊಡೆಯೋ ಅಪಾಯ ಇರುತ್ತೆ. ಅದಕ್ಕೆ ಮೊದಲು ನಮ್ಮ ವಾಹನವನ್ನ ಸುರಕ್ಷಿತವಾಗಿ ನಿಲ್ಲಿಸಿ ಅದರ ಹಜಾರ್ಡ್ ಲೈಟ್ಸ್ ಆನ್ ಮಾಡಿ ಬರೋ ವಾಹನಗಳಿಗೆ ಎಚ್ಚರಿಕೆ ಕೊಡಬೇಕು. ಟ್ರಾಫಿಕ್ ಅನ್ನ ಸ್ವಲ್ಪ ಡೈವರ್ಟ್ ಮಾಡಿ ಗಾಯಾಳುವಿನ ಸುತ್ತ ಒಂದು ಸೇಫ್ ಝೋನ್ ನಿರ್ಮಿಸಬೇಕು. ಓಕೆ, ಈಗ ಸ್ಥಳ ಸೇಫ್ ಆಯ್ತು, ಗಾಯಾಳುವನ ಹತ್ರ ಹೋಗ್ತೀವಿ. ಬಟ್ ನನ್ಗಿಲ್ಲೊಂದು ದೊಡ್ಡ ಡೌಟ್ ಇದೆ. ನಾನೇನಾದ್ರೂ ಆಕ್ಸಿಡೆಂಟ್ ನೋಡಿದ್ರೆ ನನ್ನ ಮೊದಲ ಯೋಚನೆ ಬರೋದೇ ಬೇರೆ. ಏನು? ಗಾಯಾಳುವನ್ನ ಹಾಗೆ ಬಿಸಿಲು ರಸ್ತೆಯಲ್ಲಿ ಒದ್ದಾಡೋಕ್ ಬಿಡೋ ಬದಲು ತಕ್ಷಣ ಅವರನ್ನ ಎತ್ಕೊಂಡು ಒಂದು ಆಟೋ ಅಥವಾ ಕಾರಿನ ಬ್ಯಾಕ್ ಸೀಟ್ಲಿ ಮಲಗಿಸಿ ಹತ್ತಿರದ ಆಸ್ಪತ್ರೆಗೆ ಸೇರಿಸೋದು ಒಳ್ಳೇದಲ್ವೇ? ನೋಡೋದಕ್ಕದು ಬಹಳ ಹೆಲ್ಪ್ ಮಾಡಿದಾಗೆ ಕಾಣುತ್ತೆ, ಮತ್ತೆ ವೇಗವಾಗಿ ಕೂಡ ಆಗತ್ತಲ್ವಾ? ಇಲ್ಲವೇ ಇಲ್ಲ. ಹಾಗೆ ಮಾಡೋದು ಅತ್ಯಂತ ಅಪಾಯಕಾರಿ ನಿರ್ಧಾರ. ಹೌದಾ? ಯಾಕೆ? ಹಾಗೆ ರಸ್ತೆಯಲ್ಲೇ ಬಿಡೋದು ಸ್ವಲ್ಪ ಕ್ರೂರ ಅನ್ನಿಸಲ್ವಾ? ಎತ್ತುವುದರಿಂದ ಅಂಥದ್ದೇನಾಗತ್ತೆ? ನೋಡಿ, ನಮ್ಮ ದೇಹದ ಬೆನ್ನು ಹುರಿ ಅಂದ್ರೆ ಸ್ಪೈನಲ್ ಕಾರ್ಡ್ ಬಗ್ಗೆ ಯೋಚಿಸಿ. ಅದು ನಮ್ಮ ಇಡೀ ದೇಹವನ್ನ ಕಂಟ್ರೋಲ್ ಮಾಡೋ ಒಂದು ಸೂಕ್ಷ್ಮವಾದ ಫೈಬರ್ ಆಪ್ಟಿಕ್ ಕೇಬಲ್ ಇದ್ದ ಹಾಗೆ. ಓಕೆ. ಅಪಘಾತದ ರಭಸಕ್ಕೆ ಆ ಬೆನ್ಮೂಳೆ ಮುರಿದಿರಬಹುದು ಅಥವಾ ಬಿರುಕು ಬಿಟ್ಟಿರಬಹುದು. ನಮ್ಗೆ ಅವರನ್ನ ಸರಿಯಾಗಿ ಎತ್ತಲು ಬಾರ್ದೆ ಸುಮ್ನೆ ಕೈಕಾಲ್ ಹಿಡಿದು ಎತ್ತಿ ಆಟೋಗೆ ತುರುಕುವಾಗ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಆ ಮುರಿದ ಮೂಳೆಯ ತುಂಡುಗಳು ಕತ್ರಿಯಂತೆ ಕೆಲಸ ಮಾಡಿ ಆ ಬೆನ್ನು ಹುರಿಯನ್ನ ಶಾಶ್ವತವಾಗಿ ಕತ್ತರಿಸ್ಬಿಡಬಹುದು. ಮೈ ಗಾಡ್. ಹೌದು. ಇದರಿಂದ ಆ ವ್ಯಕ್ತಿ ಜೀವಮಾನವಿಡೀ ಪ್ಯಾರಲೈಸಿಸ್ಗೆ ತುತ್ತಾಗಬಹುದು, ಅಥವಾ ಆ ಡ್ಯಾಮೇಜ್ ಮೆದುಳಿನ ಕಾಂಡಕ್ಕೆ ತಗುಲ್ದರೆ ಸ್ಥಳದಲ್ಲೇ ಪ್ರಾಣ ಹೋಗ್ಬಿಡುತ್ತೆ. ಇದೊಂದು ಭಯಾನಕವಾದ ಎಚ್ಚರಿಕೆ. ಅಂದ್ರೆ ನಾವು ಸಹಾಯ ಮಾಡ್ತಿದೀವಿ ಅನ್ಕೊಂಡೆ ಅವರನ್ನ ಶಾಶ್ವತವಾಗಿ ಅಂಗವಿಕಲರನ್ನಾಗಿ ಮಾಡ್ಬೋದಾ? ಹೌದು. ಅದಕ್ಕೆ ಬೆಂಕಿ ಹತ್ಕೊಂಡಿರೋ ವಾಹನ ಅಥವಾ ಇನ್ನೇನು ಸ್ಫೋಟಗೊಳ್ಳುವ ಸ್ಥಿತಿ, ಇಂಥ ತಕ್ಷಣದ ಪ್ರಾಣಾಪಾಯ ಇಲ್ಲದಿದ್ದರೆ ಗಾಯಾಳುವನ್ನ ಯಾವುದೇ ಕಾರಣಕ್ಕೂ ಆತುರದಲ್ಲಿ ಅಲುಗಾಡಿಸಬಾರದು. ಅರ್ಥ ಆಯ್ತು. ಹಾಗಾದ್ರೆ ಅವರನ್ನ ಅಲುಗಾಡಿಸದೆ ತಕ್ಷಣ 112 ಅಥವಾ 108ಗೆ ಕಾಲ್ ಮಾಡಬೇಕು. ಇದು ಎರಡನೇ ಹಂತ. ಕರೆಕ್ಟ್. ಆದ್ರೆ ಆಗ್ಲೇ ನಾವು ಮಾತಾಡಿದ ಬೈಸ್ಟ್ಯಾಂಡರ್ ಎಫೆಕ್ಟ್ ಇಲ್ಲೂ ಅಡ್ಡ ಬರುತ್ತೆ ಅಲ್ವಾ? ಗುಂಪಿನಲ್ಲಿ ನಿಂತು ಯಾರಾದ್ರೂ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಅಂತ ಕೂಗಿದ್ರೆ ಯಾರೂ ಮಾಡೋದಿಲ್ಲ. ಹೌದು. ಜವಾಬ್ದಾರಿಯನ್ನ ಹಂಚಿದಾಗ ಅದು ಶೂನ್ಯವಾಗುತ್ತೆ ಅನ್ನೋದು ಹ್ಯೂಮನ್ ಸೈಕಾಲಜಿ. ಸೊ ಇದಕ್ಕೆ ಪರಿಹಾರ ಏನು? ಇದರ ಬದಲಿಗೆ ಗುಂಪಿನಲ್ಲಿರೋ ಒಬ್ಬ ವ್ಯಕ್ತಿಯನ್ನ ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿರ್ದಿಷ್ಟವಾಗಿ ಕೈ ತೋರ್ಸಿ ಹೇಳ್ಬೇಕು, ಹೇ, ನೀವು ಕೆಂಪು ಶರ್ಟ್ ಹಾಕಿರೋರು ತಕ್ಷಣ 112ಕ್ಕೆ ಕಾಲ್ ಮಾಡಿ ಮತ್ತು ನನ್ಗೆ ಕನ್ಫರ್ಮ್ ಮಾಡಿ ಅಂತ ಆದೇಶ ಕೊಡ್ಬೇಕು. ಓ, ಇದು ಆ ವ್ಯಕ್ತಿಯ ಮೇಲೆ ಡೈರೆಕ್ಟ್ ಜವಾಬ್ದಾರಿ ಹೊರಿಸುತ್ತೆ. ಎಕ್ಸಾಕ್ಟ್ಲಿ. ಆಗ ಆ ವ್ಯಕ್ತಿಯ ಮೆದುಳು ಆ ಗುಂಪಿನಿಂದ ಹೊರಬಂದು ಒಬ್ಬ ಸಹಾಯಕನಾಗಿ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಇದು ನಿಜಕ್ಕೂ ಸೈಕಾಲಜಿಯ ಅತ್ಯುತ್ತಮ ಬಳಕೆ. ಕರೆ ಮಾಡಿದ ನಂತರ 3ನೇ ಹಂತದಲ್ಲಿ ಆಂಬ್ಯುಲೆನ್ಸ್ ಬರೋವರೆಗೂ ನಾವು ಗಾಯಾಳುವಿನ ಬಳಿ ಕುಳಿತು ಮಾತಾಡಿಸ್ಬೇಕು ಅಂತ ಪುಸ್ತಕದಲ್ಲಿ ಹೇಳಿದ್ದಾರೆ. ಹೌದು. ನನ್ನ ಹೆಸರು ಇಂಥದ್ದು, ಸಹಾಯ ಬರ್ತಾ ಇದೆ, ನೀವು ಒಂಟಿ ಅಲ್ಲ ಅಂತ ಧೈರ್ಯ ತುಂಬಬೇಕು ಅಂತ. ಇದು ಕೇಳೋದಕ್ಕೆ ಸ್ವಲ್ಪ ಸಿನಿಮೀಯ ಅನ್ಸಿದ್ರೂ ಇದರ ಹಿಂದೆ ದೊಡ್ಡ ವಿಜ್ಞಾನ ಇದೆ ಅಲ್ವಾ? ಖಂಡಿತ ಇದೆ. ಆ ಮಾತುಗಳು ಜೀವ ಉಳಿಸುವ ಔಷಧಿಯಷ್ಟೇ ಪವರ್ಫುಲ್ ಆಗಿರುತ್ತೆ. ಹೇಗೆ? ಗಾಯಾಳು ತೀವ್ರವಾದ ಶಾಕ್ ಅಲ್ಲಿ ಇರ್ತಾರೆ. ಅವರ ಮೆದುಳು ಪ್ಯಾನಿಕ್ ಮೋಡ್ನಲ್ಲಿರುತ್ತೆ. ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಶಾಂತವಾಗಿ ತನ್ನ ಹೆಸರು ಹೇಳಿ ಸಹಾಯ ಬರ್ತಿದೆ, ನಾವು ನಿಮ್ ಜೊತೆಗಿದೀವಿ ಅಂದಾಗ ಗಾಯಾಳುವಿನ ಪ್ಯಾರಾಸಿಂಪಾಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಹೌದು. ಅವರ ಉಸಿರಾಟ ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ, ಹಾರ್ಟ್ ಬೀಟ್ ವೇಗ ಕಡಿಮೆಯಾಗುತ್ತೆ. ಇದು ಅವರು ಪ್ರಜ್ಞೆಯನ್ನ ಕಳ್ಕೊಳ್ಳದಂತೆ ತಡೆಯಕ್ಕೆ ಬಹಳ ಮುಖ್ಯ. ವಾವ್. ಇನ್ನು ಮುಂದಿನ ಹಂತ ಉಸಿರಾಟದ ಪರಿಶೀಲನೆ. ಉಸಿರಾಟ ಇಲ್ಲ ಅಂದ್ರೆ CPR ಮಾಡಬೇಕು. ಆದ್ರೆ ಇಲ್ಲೊಂದು ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ನಾವೆಲ್ಲ ಸಿನಿಮಾಗಳಲ್ಲಿ CPR ಮಾಡೋದನ್ನ ನೋಡಿರ್ತೀವಷ್ಟೇ, ನಮಗದರ ಟ್ರೈನಿಂಗ್ ಇರಲ್ಲ. ಹೌದು, ಅದು ಸಹಜ. ಅಂಥದ್ರಲ್ಲಿ ಸಹಾಯವಾಣಿಗೆ ಕರೆ ಮಾಡಿ ಅವರು ಫೋನಲ್ಲಿ ನೀಡೋ ಇನ್ಸ್ಟ್ರಕ್ಷನ್ಸ್ ಕೇಳಿ CPR ಮಾಡೋದು ಅಂದ್ರೆ ನಿಜಕ್ಕೂ ಭಯ ಆಗುತ್ತೆ. ನಾನು ಎದೆ ಮೇಲೆ ಜೋರಾಗಿ ಒತ್ತಿ ಅವರ ರಿಬ್ಸ್ ಮುರಿದೋದ್ರೆ ಅದು ಇನ್ನಷ್ಟು ಡೇಂಜರ್ ಅಲ್ವಾ? ಇದು ಪ್ರತಿಯೊಬ್ರಿಗೂ ಕಾಡೋ ಸಹಜವಾದ ಡೌಟ್. ಆದ್ರೆ ಒಂದು ಕಠೋರ ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಏನು?
ಒಬ್ಬ ವ್ಯಕ್ತಿಯ ಉಸಿರಾಟ ಮತ್ತು ಹೃದಯ ಬಡಿತ ನಿಂತೋಗಿದೆ ಅಂದ್ರೆ ಆ ವ್ಯಕ್ತಿ ಟೆಕ್ನಿಕಲಿ ಸಾವಿನ ಅಂಚಿನಲ್ಲಿದ್ದಾನೆ ಅಂತ ಅರ್ಥ. ಆ ಕ್ಷಣದಲ್ಲಿ ಪಕ್ಕೆಲುಬು ಮುರಿಯೋದಕ್ಕಿಂತ ದೊಡ್ಡ ಅಪಾಯ ಬೇರೆ ಯಾವುದೂ ಇಲ್ಲ. ಅಂದ್ರೆ ಕಳ್ಕೊಳ್ಳೋಕೇನೂ ಇಲ್ಲ. ಎಕ್ಸಾಕ್ಟ್ಲಿ. ಮುರಿದ ಪಕ್ಕೆಲುಬನ್ನ ಆಸ್ಪತ್ರೆಯಲ್ಲಿ ಗುಣಪಡಿಸಬಹುದು, ಆದ್ರೆ ಆಕ್ಸಿಜನ್ ಇಲ್ದೆ ಸತ್ತ ಮೆದುಳನ್ನ ಮತ್ತೆ ಬದುಕ್ಸೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಾವು ಪರ್ಫೆಕ್ಟ್ ಆಗಿ ಮಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಪ್ರಯತ್ನ ಪಡ್ಬೇಕು. ಹೌದು. ಫೋನನ್ನ ಸ್ಪೀಕರ್ನಲ್ಲಿಟ್ಟು ಆಪರೇಟರ್ ಹೇಳುವ ತಾಳಕ್ಕೆ ಸರಿಯಾಗಿ ಎದೆಯ ಮಧ್ಯಭಾಗದಲ್ಲಿ ಒತ್ತಡ ಹಾಕ್ಬೇಕು. ಓಕೆ. ನಾವು ನಮ್ಮ ಕೈಗಳಿಂದ ಅವರ ನಿಂತು ಹೋದ ಹಾರ್ಟನ್ನ ಪಂಪ್ ಮಾಡಿ ಆಕ್ಸಿಜನ್ ಇರೋ ರಕ್ತವನ್ನ ಮೆದುಳಿಗೆ ತಲುಪಿಸೋ ಮೆಕ್ಯಾನಿಕ್ ಕೆಲಸವನ್ನ ಮಾಡ್ತಾ ಇರ್ತೀವಿ. ಆ ಕ್ಷಣದಲ್ಲಿ ಹಿಂಜರಿಕೆ ಬೇಡ. ಇನ್ನು ಅತಿ ಮುಖ್ಯವಾದ 5ನೇ ಹಂತ ಅಂದ್ರೆ ರಕ್ತಸ್ರಾವ ನಿಯಂತ್ರಣ. ಅಪಘಾತದಲ್ಲಿ ರಕ್ತ ಬರ್ತಾ ಇರೋ ಜಾಗಕ್ಕೆ ಯಾವುದಾದ್ರೂ ಶುದ್ಧವಾದ ಬಟ್ಟೆ ಇಟ್ಟು ಗಟ್ಟಿಯಾಗಿ ಒತ್ತಿ ಹಿಡಿಬೇಕು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ಹೌದು. ಆದ್ರೆ ನಾವೆಲ್ಲರೂ ಮಾಡೋ ಒಂದು ದೊಡ್ಡ ತಪ್ಪು ಇಲ್ಲೇ ಅಡಗಿದೆ. ರಕ್ತ ನಿಂತಿದೆಯಾ ಅಂತ ನೋಡೋಕೆ ಆ ಬಟ್ಟೆಯನ್ನ ಆಗಾಗ ಮೇಲ್ಕೆ ಎತ್ತಿ ನೋಡ್ತೀವಿ. ಪುಸ್ತಕದಲ್ಲಿ ಇದನ್ನ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಯಾಕೆ? ಇದು ನಮ್ಮ ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆ ಅಂದ್ರೆ ಕ್ಲಾಟಿಂಗ್ ಮೆಕ್ಯಾನಿಸಮ್ನ ವಿಜ್ಞಾನ. ನಾವು ಗಾಯದ ಮೇಲೆ ಬಟ್ಟೆ ಇಟ್ಟು ಗಟ್ಟಿಯಾಗಿ ಒತ್ತಿ ಹಿಡಿದಾಗ ದೇಹವು ಆ ಜಾಗಕ್ಕೆ ಪ್ಲೇಟ್ಲೆಟ್ಗಳನ್ನ ಕಳುಹಿಸುತ್ತೆ. ಅವು ಅಲ್ಲಿ ಒಂದು ರೀತಿಯ ಸೂಕ್ಷ್ಮವಾದ ಜಾಲರಿ ಅಂದ್ರೆ ಮೆಶ್ ಅನ್ನ ನಿರ್ಮಿಸಿ ರಕ್ತ ಹೊರ ಹೋಗದಂತೆ ತಡೆಯೋಕೆ ಶುರು ಮಾಡ್ತವೆ. ಓಕೆ. ನಾವು ರಕ್ತ ನಿಂತಿದೆಯಾ ಅಂತ ಚೆಕ್ ಮಾಡೋಕೆ ಬಟ್ಟೆ ಎತ್ತಿ ನೋಡಿದ ತಕ್ಷಣ ಆ ನಿರ್ಮಾಣವಾಗುತ್ತಿದ್ದ ಸೂಕ್ಷ್ಮ ಜಾಲರಿ ಒಡೆದು ಹೋಗುತ್ತೆ. ಓಹ್, ಅಂದ್ರೆ ನಾವು ಕಟ್ಟಿದ್ದ ಅಣೆಕಟ್ಟನ್ನ ನಾವೇ ಒಡೆದ ಹಾಗೆ ಆಯ್ತು. ನಿಖರವಾಗಿ. ಮತ್ತೆ ಬ್ಲೀಡಿಂಗ್ ಮೊದಲಿನಿಂದ ಶುರುವಾಗುತ್ತೆ ಮತ್ತು ದೇಹವು ಮತ್ತೆ ಹೊಸದಾಗಿ ಪ್ಲೇಟ್ಲೆಟ್ಗಳನ್ನ ಕಳಿಸ್ಬೇಕು. ಇದರಿಂದ ಅಮೂಲ್ಯವಾದ ರಕ್ತ ಮತ್ತೆ ಪೋಲಾಗತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಬಟ್ಟೆ ಪೂರ್ತಿ ಒದ್ದೆ ಆದ್ರೆ? ಒಂದು ವೇಳೆ ನೀವು ಹಚ್ಚಿದ ಬಟ್ಟೆ ಸಂಪೂರ್ಣ ಒದ್ದೆ ಆದ್ರೆ ಆ ಬಟ್ಟೆಯನ್ನ ತೆಗೆಯೋ ಬದಲು ಅದರ ಮೇಲೆಯೇ ಮತ್ತೊಂದು ಒಣಬಟ್ಟೆ ಇಟ್ಟು ಮತ್ತಷ್ಟು ಗಟ್ಟಿಯಾಗಿ ಒತ್ತಬೇಕು. ಆ ಪ್ರೆಷರನ್ನ ಆಂಬ್ಯುಲೆನ್ಸ್ ಬರೋವರೆಗೂ ಬಿಡಬಾರದು. ಅರ್ಥ ಆಯ್ತು. ಈ ಎಲ್ಲಾ ಪ್ರಕ್ರಿಯೆ ನಡೀತಾ ಇರುವಾಗ ಸುತ್ತಲಿನ ಗುಂಪನ್ನ ನಿಯಂತ್ರಿಸೋದು ಕೂಡ ಅಷ್ಟೇ ಮುಖ್ಯ. ಇದು 6ನೇ ಹಂತ. ಹೌದು. ಗಾಳಿಯಾಡಲು ಮತ್ತು ಆಂಬ್ಯುಲೆನ್ಸ್ ಬರೋಕೆ ದಾರಿ ಮಾಡಿಕೊಡ್ಲು ಜನರನ್ನ ದೂರ ಸರಿಯುವಂತೆ ಆದೇಶಿಸಬೇಕು. ಜನರಿಗೆ ಆ ಕ್ಷಣದಲ್ಲಿ ಸ್ಪಷ್ಟವಾದ ಡೈರೆಕ್ಷನ್ ಬೇಕಿರುತ್ತೆ. ನಾವು ಧೈರ್ಯವಾಗಿ ಸ್ವಲ್ಪ ಹಿಂದೆ ಹೋಗಿ ಗಾಳಿ ಬರ್ಲಿ ಅಂತ ಹೇಳಿದ್ರೆ ಗುಂಪು ಖಂಡಿತ ಆ ಮಾತನ್ನ ಕೇಳುತ್ತೆ. ಕರೆಕ್ಟ್. ಇದಾದ ನಂತರ ಅಂದ್ರೆ 7ನೇ ಹಂತ, ಗಾಯಾಳುವನ್ನ ಆಂಬ್ಯುಲೆನ್ಸ್ಗೆ ಹತ್ಸಿದ ಮೇಲೆ ಮಾಡಬೇಕಾದ ಕೆಲಸ ಅದೇ ಡಾಕ್ಯುಮೆಂಟೇಷನ್. ವಾಹನಗಳ ಸ್ಥಿತಿಯನ್ನ ಫೋಟೋ ತೆಗೆದುಕೊಳ್ಳೋದು ಇನ್ಶೂರೆನ್ಸ್ ಮತ್ತು ಮುಂದಿನ ಲೀಗಲ್ ಪ್ರಕ್ರಿಯೆಗಾಗಿ ಬಹಳ ಮುಖ್ಯವಾಗುತ್ತೆ. ಆದ್ರೆ ನೆನಪಿರ್ಲಿ, ಇದು ಕೇವಲ ಫಸ್ಟ್ ಏಡ್ ಮತ್ತು ಸಹಾಯದ ನಂತರ ಮಾಡಬೇಕಾದ ಕೆಲ್ಸ. ಮೊದಲೇ ಮೊಬೈಲ್ ತೆಗೆದು ಫೋಟೋ ಹೊಡೆಯೋದಲ್ಲ. ಕೊನೆಯದಾಗಿ ಪೊಲೀಸರು ಮತ್ತು ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ನಿಖರವಾದ ಮಾಹಿತಿ ಕೊಡೋದು. ಸೊ ಇವೆಲ್ಲವೂ ಅಪಘಾತ ಸ್ಥಳದಲ್ಲಿ ನಾವು ಮಾಡಬೇಕಾದ ಪ್ರಾಕ್ಟಿಕಲ್ ಹಂತಗಳು. ಹೌದು. ಆದ್ರೆ ಸ್ವಲ್ಪ ರಿಯಾಲಿಟಿ ಬಗ್ಗೆ ಮಾತಾಡೋಣ. ನಾವೆಲ್ಲರೂ ಈ ಹಂತಗಳನ್ನ ಕೇಳಿದ್ದೀವಿ, ಓದಿದ್ದೀವಿ. ಆದರೂ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದಾಗ ಸಹಾಯ ಮಾಡೋಕ್ ಹೋದ್ರೆ ಪೊಲೀಸ್ ಸ್ಟೇಷನ್, ಕೋರ್ಟು, ವಿಚಾರಣೆ ಅಂತ ಅಲೇಬೇಕಾಗುತ್ತೆ ಅನ್ನೋ ಭಯ ಪ್ರತಿಯೊಬ್ಬರ ತಲೆಯಲ್ಲಿ ಆಳವಾಗಿ ಬೇರೂರಿದೆ. ನಿಜ. ಅದರ ಜೊತೆಗೆ ಗಾಯಾಳುವನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಆಸ್ಪತ್ರೆಯವರು ನಮ್ಮನ್ನೇ ಬಿಲ್ ಕಟ್ಟಲು ಹೇಳಿದ್ರೆ ಎಲ್ಲಿಂದ ತರೋದು ಅನ್ನೋ ಆತಂಕ ಕೂಡ ಇರುತ್ತೆ. ಆ ಭಯ ಮತ್ತು ಆತಂಕಗಳು ಸುಳ್ಳಲ್ಲ. ಹಿಂದೊಮ್ಮೆ ಪರಿಸ್ಥಿತಿ ಹಾಗೇ ಇತ್ತು ಕೂಡ. ಹೌದು, ಎಷ್ಟೋ ಕೇಸ್ಗಳಲ್ಲಿ ಹಾಗೆ ಆಗಿದೆ. ಆದ್ರೆ ಅದೇ ಭಯದಿಂದ ಎಷ್ಟೋ ಜೀವಗಳು ರಸ್ತೆಯಲ್ಲೇ ಒದ್ದಾಡಿ ಪ್ರಾಣ ಬಿಡ್ತಾ ಇರೋದನ್ನ ಕಂಡು ನಮ್ಮಲ್ಲಿ ಕಾನೂನು ಬದಲಾಗಿದೆ. ಇದೇ ಕಾರಣಕ್ಕೆ ಈಗ ಗುಡ್ ಸಮಾರಿಟನ್ ಲಾ ಜಾರಿಯಲ್ಲಿದೆ. ಇದು ಪ್ರತಿಯೊಬ್ಬ ನಾಗರಿಕನೂ ತಿಳಿದುಕೊಳ್ಳಲೇಬೇಕಾದ ಕಾನೂನು. ಈ ಭಾರತದ ಗುಡ್ ಸ್ಯಾಮರಿಟನ್ ಕಾನೂನು ಅಂದ್ರೆ ನಮಗಿರೋ ಒಂದು ಇನ್ವಿಸಿಬಲ್ ಲೀಗಲ್ ಆರ್ಮರ್, ಅಂದ್ರೆ ಅದೃಶ್ಯ ಕಾನೂನು ಕವಚ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಇದು ಗಾಯಾಳುವಿಗೆ ಸಹಾಯ ಮಾಡೋ ವ್ಯಕ್ತಿಯನ್ನ ಸಂಪೂರ್ಣವಾಗಿ ರಕ್ಷಿಸುತ್ತೆ ಅಲ್ವಾ? ಹೌದು, ಅದೊಂದು ಅತ್ಯಂತ ಶಕ್ತಿಯುತವಾದ ಕವಚ. ಈ ಕಾನೂನಿನ ಪ್ರಕಾರ ರಸ್ತೆ ಅಪಘಾತದಲ್ಲಿ ಸಹಾಯ ಮಾಡಿದ ಯಾವುದೇ ವ್ಯಕ್ತಿಯನ್ನ ಪೊಲೀಸರು ಬಂಧಿಸುವಂತಿಲ್ಲ. ಯಾವುದೇ ಕಾರಣಕ್ಕೂ ಬಲವಂತವಾಗಿ ಪೊಲೀಸ್ ಠಾಣೆಗೆ ಅಥವಾ ಕೋರ್ಟಿಗೆ ಸಾಕ್ಷಿ ನುಡಿಯಲು ಅಲೆಸುವಂತಿಲ್ಲ. ವಾವ್, ಇದೊಂದು ದೊಡ್ಡ ರಿಲೀಫ್. ಅಷ್ಟೇ ಅಲ್ಲ, ನೀವು ಕೇವಲ ಗಾಯಾಳುವನ್ನ ಆಸ್ಪತ್ರೆಗೆ ಬಿಟ್ಟು ನಿಮ್ಮ ಹೆಸರು ಮತ್ತು ಅಡ್ರೆಸ್ ಅನ್ನ ಕೊಡಲು ಇಷ್ಟಪಡದಿದ್ದರೆ ಯಾರಿಗೂ ಹೇಳ್ದೆ ಅಲ್ಲಿಂದ ನೇರವಾಗಿ ನಿಮ್ಮ ಮನೆಗೆ ಹೋಗಬಹುದು. ನಿಮ್ಮನ್ನ ತಡೆಯುವ ಹಕ್ಕು ಯಾರಿಗೂ ಇಲ್ಲ. ಆಸ್ಪತ್ರೆ ಬಿಲ್ ಕಥೆಯೇನು?
ನಾನು ಗಾಯಾಳುವನ್ನ ಹಾಸ್ಪಿಟ್ಲ್ಗೆ ಸೇರಿಸಿದ್ರೆ ರಿಸೆಪ್ಷನ್ನಲ್ಲಿ ನಮ್ಮನೆ ದುಡ್ಡು ಕಟ್ಟೋಕೆ ಪೀಡಿಸ್ತಾರಲ್ಲ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಕಾನೂನಿನ ಪ್ರಕಾರ ಗಾಯಾಳುವನ್ನ ಕರೆತಂದ ವ್ಯಕ್ತಿಯಿಂದ ಆಸ್ಪತ್ರೆಯವರು 1 ರೂಪಾಯಿಯನ್ನು ಕೇಳುವಂತಿಲ್ಲ. ಓ ಹಾಗಾ? ಹೌದು. ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಆಸ್ಪತ್ರೆಗಳು ಮುಂಗಡ ಹಣವಿಲ್ಲದೆ ಮತ್ತು ಪೊಲೀಸ್ ಕ್ಲಿಯರೆನ್ಸ್ ಇಲ್ಲದೆ ತುರ್ತು ಚಿಕಿತ್ಸೆ ನೀಡಲೇಬೇಕು. ಇದು ಅವರ ಶಾಸನಬದ್ಧ ಕರ್ತವ್ಯ. ಒಂದ್ವೇಳೆ ನಿರಾಕರಿಸಿದ್ರೆ? ಒಂದು ವೇಳೆ ಆಸ್ಪತ್ರೆಯವರು ಹಣಕ್ಕಾಗಿ ಪೀಡಿಸಿದ್ರೆ ಅಥವಾ ಪೊಲೀಸ್ ಕೇಸ್ ಅಂತ ಟ್ರೀಟ್ಮೆಂಟ್ ಕೊಡೋಗ್ ನಿರಾಕರಿಸಿದ್ರೆ ಗುಡ್ ಸಮರಿಟನ್ ಕಾನೂನಿನ ಅಡಿ ಅವರ ಲೈಸೆನ್ಸ್ ರದ್ದಾಗುವ ಸಾಧ್ಯತೆ ಇರುತ್ತೆ. ತುರ್ತು ಚಿಕಿತ್ಸೆಗೆ ಯಾವುದೇ ಕಂಡೀಷನ್ಸ್ ಇಲ್ಲ. ಇದು ನಿಜಕ್ಕೂ ಪ್ರತಿಯೊಬ್ಬರಿಗೂ ನೆಮ್ಮದಿ ನೀಡುವ ಹಾಗೂ ಗೊತ್ತಿರಲೇಬೇಕಾದ ಮಾಹಿತಿ. ಹಾಗೆ ಅಪಘಾತವಾದಾಗ ತಪ್ಪಿತಸ್ಥರು ಮತ್ತು ಸಂತ್ರಸ್ತರ ಜವಾಬ್ದಾರಿಗಳ ಬಗ್ಗೆಯೂ ಪುಸ್ತಕದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹೌದು. ಒಂದು ವೇಳೆ ಆ ಆಕ್ಸಿಡೆಂಟ್ ಅನ್ನ ಮಾಡಿದವರೇ ನಾವಾಗಿದ್ರೆ ಅಲ್ಲಿಂದ ಓಡಿ ಹೋಗೋದು ನೈತಿಕವಾಗಿ ಮತ್ತು ಕಾನೂನುಬಾಹಿರವಾಗಿ ಅತಿದೊಡ್ಡ ಅಪರಾಧ. ನಾವು ಭಯದಿಂದ ಓಡಿ ಹೋಗಬಾರ್ದು, ತಕ್ಷಣ ನಿಂತು ಗಾಯಾಳುವಿಗೆ ಸಹಾಯ ಮಾಡಲೇಬೇಕು. ಇದು ಕಾನೂನಿನ ಕಣ್ಣಿನಲ್ಲಿ ನಮ್ಮ ಮೇಲಿನ ಶಿಕ್ಷೆಯನ್ನ ಕಡಿಮೆ ಮಾಡಲು ಕೂಡ ಹೆಲ್ಪ್ ಮಾಡುತ್ತೆ. ಕರೆಕ್ಟ್. ಮತ್ತು ಇದರ ಇನ್ನೊಂದು ಮುಖವನ್ನ ಕೂಡ ನೋಡಬೇಕು. ಒಂದು ವೇಳೆ ನೀವೇ ಗಾಯಾಳುವಾಗಿದ್ರೆ ಮತ್ತು ನಿಮ್ಗೆ ಪ್ರಜ್ಞೆ ಇದ್ರೆ ನಿಮ್ಮ ಹಕ್ಕುಗಳ ಬಗ್ಗೆ ನಿಮ್ಗೂ ಅರಿವಿರಬೇಕು. ಅಂದ್ರೆ ಯಾರಾದರೂ ಸಹಾಯ ಮಾಡಲು ಬಂದು ನಿಮ್ಮನ್ನ ಕುತ್ತಿಗೆ ಪಟ್ಟಿ ಹಿಡಿದು ಎತ್ತಲು ಬಂದ್ರೆ ಮತ್ತು ನಿಮ್ಗೆ ಕುತ್ತಿಗೆ ಅಥವಾ ಬೆನ್ನು ನೋವಿದ್ರೆ ಧೈರ್ಯವಾಗಿ ನನ್ನನ್ನ ದಯವಿಟ್ಟು ಅಲುಗಾಡಿಸಬೇಡಿ, ಆಂಬ್ಯುಲೆನ್ಸ್ ಬರೋವರೆಗೂ ಕಾಯಿರಿ ಅಂತ ಸ್ಪಷ್ಟವಾಗಿ ಹೇಳಬೇಕು. ನಿಮ್ಮ ದೇಹದ ರಕ್ಷಣೆ ನಿಮ್ಮ ಮೊದಲ ಆದ್ಯತೆ ಆಗಿರಬೇಕು. ಇಷ್ಟೊತ್ತು ನಾವು ಬೇರೆಯವರಿಗೆ ಸಹಾಯ ಮಾಡೋ ಬಗ್ಗೆ ಮತ್ತು ಕಾನೂನಿನ ರಕ್ಷಣೆ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇನ್ನೊಂದು ಪಾಸಿಬಿಲಿಟಿ ಬಗ್ಗೆ ಯೋಚಿಸೋಣ. ಹೇಳಿ. ಆಕ್ಸಿಡೆಂಟಲ್ಲಿ ನಾವೇ ಗಾಯಾಳವಾಗಿದ್ದು ನಮಗೆ ಪ್ರಜ್ಞೆ ತಪ್ಪಿದ್ರೆ, ನಮ್ಮ ಮೊಬೈಲ್ ಲಾಕ್ ಆಗಿದ್ರೆ ಬೇರೆಯವರು ನಮಗೆ ಹೇಗೆ ಸಹಾಯ ಮಾಡ್ತಾರೆ? ನಮ್ಮ ಮನೆಯವ್ರಿಗೆ ಹೇಗೆ ಇನ್ಫಾರ್ಮೇಷನ್ ತಲುಪಿಸ್ತಾರೆ? ಆಸ್ಪತ್ರೆಯವ್ರಿಗೆ ನಮ್ಮ ಮೆಡಿಕಲ್ ಹಿಸ್ಟ್ರಿ ಹೇಗೆ ಗೊತ್ತಾಗುತ್ತೆ? ಇದಕ್ಕೆ ಪರಿಹಾರ ನಮ್ಮ ಜೇಬಿನಲ್ಲೇ ಇದೆ. ಅಂದ್ರೆ ನಮ್ಮ ಸ್ಮಾರ್ಟ್ಫೋನ್ನಲ್ಲೇ ಇದೆ. ಮತ್ತು ಇದಕ್ಕೆ ಕೇವಲ 2 ನಿಮಿಷಗಳ ಸಿದ್ಧತೆ ಸಾಕು. ಹೌದಾ? ಅದು ಹೇಗೆ? ಪ್ರತಿಯೊಬ್ಬರ ಸ್ಮಾರ್ಟ್ಫೋನ್ನಲ್ಲಿ ICE ಅಂದ್ರೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಥವಾ ಮೆಡಿಕಲ್ ID ಅನ್ನೋ ಒಂದು ಸೆಟ್ಟಿಂಗ್ ಇರುತ್ತೆ. ಹೌದು. ಈ ಫೀಚರ್ ನಮ್ಮ ಫೋನ್ನಲ್ಲಿ ಇದೆ ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ನಾವೆಲ್ಲರೂ ವಾಲ್ಪೇಪರ್ ಚೇಂಜ್ ಮಾಡ್ತೀವಿ, ರಿಂಗ್ ಟೋನ್ ಬದಲಾಯಿಸ್ತೀವಿ, ಆದ್ರೆ ಈ ಜೀವ ಉಳಿಸುವ ಸೆಟ್ಟಿಂಗ್ ಅನ್ನ ಇಗ್ನೋರ್ ಮಾಡ್ತೀವಿ. ನಿಜ. ನಾವು ಈ ಕ್ಷಣವೇ ಆ ಸೆಟ್ಟಿಂಗ್ಗೆ ಹೋಗಿ ನಮ್ಮ ಬ್ಲಡ್ ಗ್ರೂಪ್, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಮತ್ತು ನಮಗಿರೋ ಯಾವುದೇ ಅಲರ್ಜಿ ಅಥವಾ ಡಯಾಬಿಟಿಸ್ನಂತಹ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನ ಸೇರಿಸಬೇಕು. ಇದರ ಮಹತ್ವ ಏನು ಅಂದ್ರೆ, ನಮ್ಮ ಫೋನ್ ಪಾಸ್ವರ್ಡ್ ಹಾಕಿ ಲಾಕ್ ಆಗಿದ್ರೂ ಸಹ ಈ ಮಾಹಿತಿಯನ್ನ ಲಾಕ್ ಸ್ಕ್ರೀನ್ ಮೂಲಕವೇ ಯಾರು ಬೇಕಾದ್ರೂ ನೋಡ್ಬೋದು. ಎಕ್ಸಾಕ್ಟ್ಲಿ. ಇದು ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅತ್ಯಂತ ಅಮೂಲ್ಯವಾದ ಸಮಯವನ್ನ ಉಳಿಸುತ್ತೆ. ಪ್ರಜ್ಞೆ ತಪ್ಪಿರೋ ವ್ಯಕ್ತಿಯನ್ನ ಆಸ್ಪತ್ರೆಗೆ ತಂದಾಗ ಅವರಿಗೆ ತುರ್ತಾಗಿ ರಕ್ತದ ಅವಶ್ಯಕತೆ ಇದ್ರೆ ಯಾವ ಬ್ಲಡ್ ಗ್ರೂಪ್ ಅಂತ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ಕಾಯೋದಕ್ಕೆ ಟೈಮ್ ಇರೋದಿಲ್ಲ. ನಿಮ್ಮ ಫೋನ್ ಆ ಮಾಹಿತಿಯನ್ನ ತಕ್ಷಣ ನೀಡುತ್ತೆ. ವಾವ್! ಇದನ್ನ ಸೆಟ್ ಮಾಡೋಕೆ ನಿಮಗೆ ಬೇಕಿರೋದು ಕೇವಲ 2 ನಿಮಿಷ. ಆದ್ರೆ ಅದು ಒಂದು ಜೀವವನ್ನ ಉಳಿಸೋ ಬ್ರಹ್ಮಾಸ್ತ್ರ ಆಗಬಹುದು. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ಇದೆಲ್ಲವನ್ನು ಒಗ್ಗೂಡಿಸಿ ನೋಡಿದಾಗ ನಮಗೆ ಅರ್ಥವಾಗೋದು ಇಷ್ಟೇ. ಅಪಘಾತವಾದಾಗ ಪರ್ಫೆಕ್ಟ್ ಆಗಿ ಮಾಡ್ತೀವಿ ಅನ್ನೋ ನಿರೀಕ್ಷೆ ಬೇಡ. ನಮಗೆ ಎಲ್ಲಾ ವೈದ್ಯಕೀಯ ಜ್ಞಾನ ಇರಬೇಕಿಲ್ಲ, ನಾವು ಎಕ್ಸ್ಪರ್ಟ್ಸ್ ಆಗಿರಬೇಕಿಲ್ಲ. ಹೌದು. ಏನೂ ಮಾಡದಿರೋದಕ್ಕಿಂತ ಸ್ವಲ್ಪವಾದ್ರೂ ಸಹಾಯ ಮಾಡೋದು ಉತ್ತಮ. 112ಗೆ ಕರೆ ಮಾಡೋದು, ಬಟ್ಟೆ ಕಟ್ಟಿ ರಕ್ತಸ್ರಾವ ತಡೆಯೋದು, ಮೆದುಳಿಗೆ ಆಕ್ಸಿಜನ್ ಹೋಗಲು ಕನಿಷ್ಠ CPR ಪ್ರಯತ್ನ ಮಾಡೋದು, ನಮ್ಮ ಮೊಬೈಲ್ನ ಮೆಡಿಕಲ್ ID ಸೆಟ್ಟಿಂಗ್ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಗುಡ್ ಸಮರಿಟನ್ ಕಾನೂನಿನ ಅದೃಶ್ಯ ಕವಚದ ಅರಿವು, ಇವುಗಳೇ ಆ ಜೀವ ಉಳಿಸುವ ಜ್ಞಾನ. ಈ ಎಲ್ಲ ಅಂಶಗಳನ್ನ ನಾವು ಕೇವಲ ಕೇಳಿ ಮರೆಯೋದಲ್ಲ, ಇದನ್ನ ನಮ್ಮ ದೈನಂದಿನ ಜೀವನದ ಭಾಗ ಮಾಡ್ಕೋಬೇಕು. ಕರೆಕ್ಟ್. ನಮ್ಮ ಕುಟುಂಬದವರ ಜೊತೆ, ಸ್ನೇಹಿತರ ಜೊತೆ ಊಟ ಮಾಡುವಾಗ್ಲೋ ಅಥವಾ ಪ್ರಯಾಣಿಸುವಾಗ್ಲೋ ಇದರ ಬಗ್ಗೆ ಚರ್ಚೆ ಮಾಡಬೇಕು. ಜ್ಞಾನವನ್ನ ಹಂಚಿಕೊಂಡಾಗ ಮಾತ್ರ ಅದು ಸಮಾಜದಲ್ಲಿ ಶಕ್ತಿಯಾಗಿ ಬದಲಾಗುತ್ತೆ ಮತ್ತು ಆ ಬೈಸ್ಟ್ಯಾಂಡರ್ ಎಫೆಕ್ಟ್ ಅನ್ನ ಶಾಶ್ವತವಾಗಿ ಅಳಿಸಿ ಹಾಕುತ್ತೆ. ಖಂಡಿತ. ಈಗ ಒಂದು ಕೊನೆಯ ಪ್ರಚೋದನಾತ್ಮಕ ಯೋಚನೆಯೊಂದಿಗೆ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಹೇಳಿ. ಇಂದು ನಮ್ಮೆಲ್ಲರ ಜೇಬಿನಲ್ಲಿರುವ ಮೊಬೈಲ್ ಫೋನ್ ಕೇವಲ ಒಂದು ಫೋನ್ ಅಲ್ಲ, ಅದೊಂದು ಸೂಪರ್ ಕಂಪ್ಯೂಟರ್. ರಸ್ತೆಯಲ್ಲಿ ಒಂದು ಭೀಕರ ಅಪಘಾತವಾದಾಗ ಅದೇ ಫೋನನ್ನ ಕೇವಲ ವಿಡಿಯೋ ರೆಕಾರ್ಡ್ ಮಾಡೋಕೆ, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಮತ್ತು ಶೇರ್ ಗಳಿಸೋಕೆ ಒಂದು ಆಟಿಕೆಯಂತೆ ಬಳಸ್ಬೋದಾ? ಅಯ್ಯೋ, ಅದು ತಪ್ಪು. ಹೌದು,
ಅಥವಾ ಅದೇ ಫೋನಿನ ಫ್ಲ್ಯಾಶ್ಲೈಟ್ ಆನ್ ಮಾಡಿ ಬರೋ ಟ್ರಾಫಿಕ್ ಕಂಟ್ರೋಲ್ ಮಾಡಲು 112ಕ್ಕೆ ಕಾಲ್ ಮಾಡಿ ಆಂಬ್ಯುಲೆನ್ಸ್ ಕರೆಯಲು ಮತ್ತು ಆ 7 ನಿಮಿಷಗಳಲ್ಲಿ ಒಂದು ಜೀವರಕ್ಷಕ ಆಗುವ ಸಾಧನವಾಗಿ ಬಳಸಬಹುದಾ? ಆ ನಿರ್ಧಾರವನ್ನ ಹೇಗೆ ತಗೋತೀವಿ ಅನ್ನೋದ್ರ ಮೇಲೆಯೇ ಆ ಕಾಂಕ್ರೀಟ್ ರಸ್ತೆಯ ಮೇಲೆ ರಕ್ತದೋಕುಳಿಯಲ್ಲಿ ಬಿದ್ದಿರೋ ವ್ಯಕ್ತಿಯ ಕುಟುಂಬದ ಭವಿಷ್ಯ ನಿಂತಿದೆ. ನಿಜ. ಆ 7 ನಿಮಿಷಗಳ ಗೋಲ್ಡನ್ ಅವರ್ನಲ್ಲಿ ಒಂದು ಫೋನ್ ಕ್ಯಾಮರಾ ಆಗುತ್ತೋ ಅಥವಾ ಜೀವರಕ್ಷಕ ಆಗುತ್ತೋ ಅನ್ನೋದು ಅಲ್ಲಿ ನಿಂತಿರೋ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ವಿವೇಚನೆಗೆ ಬಿಟ್ಟಿದ್ದು. ನಮ್ಮ ಈ ವಿಶ್ಲೇಷಣೆ ಇಲ್ಲಿಗೆ ಮುಗಿಯುತ್ತೆ. ಜ್ಞಾನವೇ ನಿಜವಾದ ರಕ್ಷಾಕವಚ. ಸುರಕ್ಷಿತವಾಗಿರಿ.